ಪ್ರೀತಿಯ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರಗಳು. ಸ್ನೇಹಿತರೆ, ಈ ಒಂದು ದಿನ ನಾವು ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನ 33ನೇ ವಚನ ನೋಡೋಣ. ಸ್ನೇಹಿತರೆ, ಈ ವಚನಕ್ಕೆ ಹೋಗುವ ಮುನ್ನ ನಾವೊಂದು ಚಿಕ್ಕ ಚರ್ಚೆಯನ್ನು ನಡೆಸೋಣ. ಸ್ನೇಹಿತರೆ, ನಾವು ಪ್ರತಿನಿತ್ಯ ದೇವರಲ್ಲಿ ಮಗ್ನನಾಗಿ ಪ್ರಾರ್ಥಿಸುತ್ತೇವೆ, ಮಗ್ನನಾಗಿ ಒಂದು ಚರ್ಚೆಗಳನ್ನು ಮಾಡ್ತೀವಿ, ದೇವರ ಒಂದು ವಾಕ್ಯಗಳನ್ನು ಓದ್ತೀವಿ, ನಾವು ದೇವರ ಒಂದು ಮಾರ್ಗಕ್ಕೆ ಹೋಗ್ತಿದ್ದೀವಿ ಅನ್ನೋ ನಾವು ಒಂದು ಊಹೆಯಲ್ಲಿ ನಡೀತಿದ್ದೀವಿ. ಆದರೆ ನಮ್ಮಲ್ಲಿ ಒಂದು ಏನೋ ಒಂದು ಸಂತಸ, ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಏನಂದರೆ, ನಾನು ದೇವರಲ್ಲಿ ಒಂದು ನನ್ನಲ್ಲಿರುವಂಥ 100ಕ್ಕೆ 100 ಪಟ್ಟು ದೇವರ ಒಂದು ವಾಕ್ಯದಲ್ಲಿ ನಡೀತಿದ್ದೀನಿ, ದೇವರ ಒಂದು ಮಾರ್ಗದಲ್ಲಿ ನಡೀತಿದ್ದೀನಿ. ಆದರೆ ದೇವರು ನನಗೋಸ್ಕರ ಏನಾದರೂ ಕೊಡ್ಬೋದೇ ಅನ್ನೋ ಪ್ರತಿಯೊಬ್ಬ ದೇವರ ಒಂದು ಮಕ್ಕಳಲ್ಲಿ ಪ್ರಶ್ನೆ ಮೂಡುವಂಥ ವಿಷಯಗಳು ತಿಳಿಬೋದು. ಪ್ರತಿನಿತ್ಯ ನಾವು ಅನ್ಕೊತಾ ಇರ್ತೀವಿ, ಅಲ್ಲ, ನಂದು ವರ್ಷ ಬಿಟ್ಕೊಂಡು ನಾನು ಮನೆ ಕಟ್ಟಬೇಕು, ದೇವರು ನನಗೆ ಆ ಮನೆಯನ್ನು ಕೊಡ್ತಾರಾ? ಅದೇ ರೀತಿ ನಾನು ಒಂದು ಮದುವೆ ಮಾಡ್ಕೋಬೇಕು, ನನಗೆ ಒಳ್ಳೆಯ ಹುಡುಗಿಯನ್ನು ನನಗೋಸ್ಕರ ದೇವರು ಕೊಡ್ತಾರ? ಅನೇಕ ಪ್ರಶ್ನೆಗಳು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಆದರೆ ನಾವು ಇಷ್ಟೊಂದು ಮೂರ್ಖರಲ್ವಾ? ದೇವರಿಗೆ ಒಂದು ಪ್ರಶ್ನೆ, ದೇವರಲ್ಲಿ ನಮಗೆ ನಂಬಿಕೆ ಇದ್ದರೂ ಸಹ ಆದರೂ ಪ್ರಶ್ನಿಸ್ಕೊಂತಿದ್ದೀವಿ ನಮ್ಮ ಜೀವನದಲ್ಲಿ. ಆದರೆ ನಮಗೆ ಗೊತ್ತಿಲ್ಲ ಅಂದಿದ್ರು ನಾವು ಇಷ್ಟೊಂದು ಪಾಪಿಗಳಾಗಿ ಉಳ್ತಿದ್ದೀವಿ. ದೇವರು ನಮಗೋಸ್ಕರ, ನಾವು ಒಬ್ಬ ಪಾಪಿಗಳು, ನಾವು ಒಂದು ಮೂರ್ಖರು, ಒಬ್ಬ ನೀಚರು, ಒಂದು ಅನೇಕ ತಪ್ಪು ಮಾಡಿದವರು ಅಂತ ಗೊತ್ತಿದ್ರು ನಮಗೋಸ್ಕರ ದೇವರು ಅಷ್ಟೆಲ್ಲ ಮಾಡಿದ ಮೇಲೆ ನಮಗೆ ಬೇಕಾಗಿರುವಂಥ ಒಂದು ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ವಸ್ತುಗಳು ನಮಗೆ ಕೊಡದೇ ಹೋಗ್ತಾರ? ಪ್ರೀತಿಯ ಈ ಒಂದು ವಿಷಯ ನೋಡೋದಾದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32-33 ವಚನ ನೋಡೋಣ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ನೋಡಿ, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ, ಅಂದರೆ ದೇವರು ತನ್ನ ಮಗನನ್ನು ರಕ್ಷಿಸಿಕೊಳ್ಳಲು ಎಷ್ಟು ನಿಮಿಷ ಬೇಕಿತ್ತು? ಎಷ್ಟು ನಾವು ದೇವರ ಒಂದು ಮಾತಂದಿದ್ರೆ ಬೇಕಿದ್ರೆ ಆ ಒಂದು ಸಮಯದಲ್ಲಿ ಪ್ರಳಯನೇ ಆಗ್ತಿತ್ತು. ಆದರೆ ದೇವರು ತನ್ನ ಮಗನನ್ನು ಉಳಿಸಿಕೊಳ್ಳದೆ ಆಗಲಿಲ್ಲ ಆ ಸಮಯದಲ್ಲಿ? ದೇವರು ನಾವೊಂದು ಇಷ್ಟೊಂದೇ ಎಲ್ಲ ತಪ್ಪುಗಳನ್ನು ಮಾಡಿದ್ರೂ ದೇವರು ತನ್ನ ಮಗನನ್ನೇ, ನಮ್ಮ ಸ್ವಂತ ಮಗನನ್ನು ನಮಗೋಸ್ಕರ ಅರ್ಪಿಸಿಕೊಟ್ಟು, ದೇವರ ಒಂದು ರಕ್ತವನ್ನೇ ನಮಗೋಸ್ಕರ ಕೊಟ್ಟು ನಮ್ಮನ್ನು ರಕ್ಷಿಸ್ತಾನೆ, ನಮ್ಮ ಪಾಪಗಳನ್ನು ತೊಳೆದಾಕ್ತಾರೆ. ಆದರೆ ನಮ್ಮಲ್ಲಿ ದೇವರ ಮೇಲೇನೆ ಒಂದು ಪ್ರಶ್ನೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ದಯಪಾಲಿಸದೆ ಇರುವನೇ? ನೋಡಿ, ಈ ಒಂದು ಪ್ರಶ್ನೆಗಳು ಬರುತ್ತೆ. ಆದರೆ ನಾವು ಇಷ್ಟೆಲ್ಲ ನಮ್ಮೊಂದು ಜೀವ ಚಕ್ರದಲ್ಲಿ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ದೇವರು ಒದಗಿಸ್ಕೊಡ್ತಾರೆ. ರೀತಿಯ ದೇವ ಜನರೇ, ನಾವು ಯಾವುದೇ ರೀತಿಯಾದಂಥ ದೇವರ ಒಂದು ಮಾರ್ಗ ಆಗಲಿ, ಈ ಸತ್ಯವೇದಕ್ಕಿಂತ ಹೆಚ್ಚಾಗಿ ಒಂದು ದಾರಿ ತಪ್ಪಬಾರದು ಯಾವತ್ತಿದ್ದರೂ. ಈ ಒಂದು ನಮ್ಮ ಮಾರ್ಗ, ನಮ್ಮ ಜೀವನದ ಆದಿಯಿಂದ ಹಿಡಿದು ಅಂತ್ಯವರೆಗೂ ಈ ಒಂದು ಸತ್ಯದ ವೇದದ ಮೂಲಕ ತಿಳಿಬೋದು. ದಯವಿಟ್ಟು ಯಾರು ದೇವರಲ್ಲಿ ಪ್ರಶ್ನಿಸಬೇಡಿ, ದೇವರ ಒಂದು ಮಾರ್ಗದಲ್ಲಿ ನಡೆಯಿರಿ, ದೇವರಿಗೆ ಸ್ತೋತ್ರಗಳು ಸಲ್ಲಿಸಿ ನಿತ್ಯ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.